ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಬಂದಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು ನಮ್ಮ ವಿರಾಟ್ ಕೊಹ್ಲಿ RCB ಇಂಡಿಯನ್ ಕ್ರಿಕೆಟ್ ಟೀಮ್ ಆ್ಯಂಡ್ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಮಗ ಎಲ್ಲ ಒಟ್ಟಾಗಿ ಏನು ಗುರು ಸೀನು ಅಂತ ಕೇಳಿದ್ರೆ ಹೌದು ವಿರಾಟ್ ಕೊಹ್ಲಿ ಏನೋ ಓಕೆ ಅಂದಿದ್ದಾರಂತೆ ಒಪ್ಕೊಂಡಿದ್ದಾರಂತೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡ್ತೀನಿ ಅಂತ ಇಂಡಿಯಾದಲ್ಲ ಮಗ ಇಂಡಿಯಾದಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಇನ್ನೇನು ಆಗೋದೇ ಇಲ್ವಲ್ಲ ಅಂದರೆ ಫಸ್ಟ್ ಕ್ಲಾಸ್ ರಣಜಿ ಟ್ರೋಫಿ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ರಣಜಿ ಟ್ರೋಫಿನ ಇವ್ರು ಹೆಂಗಿದ್ರು ಇವಾಗ ಆಡೋದಕ್ಕಾಗೋದಿಲ್ಲ ಇಂಗ್ಲೆಂಡ್ ಟೂರ್ಗಿನ ಮುಂಚೆ ಇಲ್ಲಿ ಇವಾಗ ರಣಜಿ ಟ್ರೋಫಿ ಆಡ್ಬಿಟ್ರು ಏನು ಅಷ್ಟೊಂದು ಪ್ರಯೋಜನ ಇಲ್ಲ ಯಾಕಂದರೆ ಇಂಗ್ಲೆಂಡಲ್ಲಿ ಆಗ್ತಿರುವಂಥದ್ದು ಸೀರೀಸು ಇಂಗ್ಲೆಂಡ್ ಮೇಲೆ ಸೀರೀಸ್ ಇದೆ ಜೂನಲ್ಲಿ ಸೊ ಆ ಸೀರೀಸ್ಗೆ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಬೇಕು ಇವರು ಯಾಕೆ ಅಂತಂದರೆ ಆಸ್ಟ್ರೇಲಿಯಾ ಸೀರೀಸಲ್ಲಿ ಜೊತೆಗೆ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಆಡೋದೆಲ್ಲ ನೋಡ್ತು ಅಂತ ಅಂದರೆ ಸೀನ್ ಎಲ್ಲ ಕಂಪ್ಲೀಟ್ಲಿ ಉಲ್ಟಾ ಪಲ್ಟಾ ಆಗೋಗ್ಬಿಡಿದೆ ವಿರಾಟ್ ಕೊಹ್ಲಿ ಟೆಸ್ಟ್ ಯಾಕೆ ಅನ್ನೋ ಥರ ಕ್ವಶನ್ ಕೂಡ ಬರೋ ಥರ ಆಗೋಗ್ಬಿಡಿದೆ ಸೊ ಇದೆಲ್ಲದನ್ನು ಉಲ್ಟಾ ಪಲ್ಟಾ ಮಾಡಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಬೇಕು ಈ ಇಂಗ್ಲೆಂಡ್ ಸೀರೀಸಿಗೆ ಲೀಡ್ಸ್ಲಿ ನಡೀತಾ ಇದೆ ಜೂನ್ 20ನೇ ತಾರೀಕಿಂದ ಸೀರೀಸು ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇ ಮ್ಯಾಚು ಸೊ ಇದಕ್ಕೆ ಹೆವಿಲಿ ಪ್ರಿಪೇರ್ ಆಗಬೇಕು ಇದಕ್ಕೆ ವಿರಾಟ್ ಕೊಹ್ಲಿ ಇವಾಗ ಒಪ್ಕೊಂಡಿದ್ದಾರಂತೆ ವಿರಾಟ್ ಕೊಹ್ಲಿ ಆಡ್ತಾರಂತೆ ಡೊಮ್ಯಾಸ್ಟಿಕ್ ಕ್ರಿಕೆಟು ಇಂಡಿಯಾದಲ್ಲ ಇಂಗ್ಲೆಂಡಲ್ಲಿ ಆಡ್ತೀನಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅನ್ನೋ ಥರ ರೆಡಿ ಆಗ್ತಾ ಇದ್ದಾರಂತೆ ಅಕಾರ್ಡಿಂಗ್ ಟು ರೆವ್ ಸ್ಪೋರ್ಟ್ಸ್ ರಿಪೋರ್ಟು ಅವರು ಆಡುವಂಥ ಸಾಧ್ಯತೆ ಇದೆ ಕೌಂಟಿ ಚಾಂಪಿಯನ್ಶಿಪ್ಪಲ್ಲಿ ಕೌಂಟಿ ಕ್ರಿಕೆಟ್ನ ಸುಮಾರು ಜನ ಇಂಡಿಯನ್ ಕ್ರಿಕೆಟರ್ಸ್ಗಳು ಆಡಿರೋದನ್ನ ನೀವು ನೋಡಿರ್ತೀರ ಇನ್ಕ್ಲೂಡಿಂಗ್ ಚತೇಶ್ವರ್ ಪೂಜಾರ ರೀಸೆಂಟಾಗೆಲ್ಲ ಆಡಿದ್ರು ಕೌಂಟಿ ಕ್ರಿಕೆಟ್ನ ಅಲ್ಲಿ ಆಡ್ಬಿಟ್ಟು ಕಂಬ್ಯಾಕು ಕೂಡ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಸಖತ್ತಾಗಿ ಸೆಂಚುರೀಸ್ಗಳೆಲ್ಲ ಹೊಡೆದ್ಬಿಟ್ಟು ಸುಮಾರು ಕ್ರಿಕೆಟರ್ಸ್ಗಳು ಆಡಿದ್ರೆ ರಹಾನೆ ಆಡಿದ್ರೆ ಇನ್ನು ಬೇಜಾನ್ ಜನ ಕ್ರಿಕೆಟರ್ಸು ಇಲ್ಲೇನು ಫಾರ್ಮಲ್ಲಿ ಇರಲಿಲ್ವೋ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಆಡ್ಕೊಂಡು ಬಂದಿರುವಂಥ ಕ್ರಿಕೆಟರ್ಸ್ಗಳು ಸುಮಾರು ಜನ ಇದ್ದಾರೆ ಅದೇ ರೀತಿ ವಿರಾಟ್ ಕೊಹ್ಲಿನೂ ಕೂಡ ಕೌಂಟಿ ಚಾಂಪಿಯನ್ಶಿಪ್ ನ ಆಡಬೇಕು ಅಂತ ಅನ್ಕೊಂತಿದಾರಂತೆ ಫಸ್ಟ್ ಈ ಕೌಂಟಿ ಕ್ರಿಕೆಟ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ರಣಜಿ ಟ್ರೋಫಿ ಎಲ್ಲ ಆಗುತ್ತಲ್ಲ ನಮ್ಮ ಇಂಡಿಯಾದಲ್ಲಿ ಓವರ್ಸೀಸ್ ಪ್ಲೇಯರ್ಸ್ಗಳಿಗೆ ಅಲ್ಲೂ ಇಲ್ಲ ಇಲ್ಲಿ ಅಲ್ಲಿ ಓವರ್ಸೀಸ್ ಪ್ಲೇಯರ್ಸ್ಗಳನ್ನು ಕೂಡ ಆಡ್ಬೋದು ಕೌಂಟಿ ಚಾಂಪಿಯನ್ಶಿಪ್ನ ನಾರ್ಮಲ್ ಪ್ಲೇಯರ್ಸ್ಗಳ ಜೊತೆಗೆ ಇಂಗ್ಲೆಂಡ್ ಪ್ಲೇಯರ್ಸ್ಗಳ ಜೊತೆಗೆ ಇವರು ಕೂಡ ಆಡ್ಬೋದು ಹೋಗ್ಬಿಟ್ಟು ಅದೇ ಹೇಳಿದ್ರೆ ಚತೇಶ್ವರ್ ಪೂಜಾರ ರಹಾನೆ ಅವರು ಇವರೆಲ್ಲ ಹೋಗ್ಬಿಟ್ಟು ಆಡ್ಕೊಂಬಂದಿರಂತ ಅದೇ ರೀತಿ ಲೆಸಿಸ್ಟರ್ ಶೈರು ಆ ಶೈರು ಈ ಶೈರು ಏನೇನೋ ಶೈರ್ಗಳಿದಾವೆ ಸೊ ಅವ್ರ ಜೊತೆ ಹೋಗ್ಬಿಟ್ಟು ಇವರು ಆಡಬೇಕಾಗತ್ತೆ ಯಾವ್ದಾದ್ರು ಒಂದು ಕ್ಲಬ್ ಜೊತೆ ಸೇರ್ಕೊಂಡು ಸೊ ಅಷ್ಟೇನೆ ಸೊ ಇಲ್ಲಿ ರಣಜಿ ಟ್ರೋಫಿ ಆಡೋದು ಬಿಟ್ಟು ಅಲ್ಲಿ ಅಂದರೆ ರಣಜಿ ಟ್ರೋಫಿ ನಡೀತಾ ಇರೋಲ್ಲ ಇಲ್ಲಿ ಅದನ್ನು ಆಡೋದು ಬಿಟ್ಟು ಇವಾಗ ಅಲ್ಲಿ ಹೋಗ್ಬಿಟ್ಟು ಕೌಂಟಿ ಕ್ರಿಕೆಟ್ನ ಕೌಂಟಿ ಚಾಂಪಿಯನ್ಶಿಪ್ನ ಆಡ್ತಾರೆ ಅನ್ನೋ ಥರ ಅಪ್ಡೇಟು ಇಲ್ಲಿ ಸೀನ್ ಏನು ಅಂತಂದರೆ RCB ಪರ್ಮಿಷನ್ ಕೊಡಬೇಕು ಅಥವಾ RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಇದು ಸಾಧ್ಯ ಅನ್ನೋ ಥರ ಅಪ್ಡೇಟ್ಸ್ ಬರ್ತಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋ ಥರ ಗೊತ್ತಿಲ್ಲ ಅಕಾರ್ಡಿಂಗ್ ಟು ರೆವ್ ಸ್ಪೋರ್ಟ್ಸ್ ರಿಪೋರ್ಟ್ಸು ವಿರಾಟ್ ಕೊಹ್ಲಿಗೆ ಅಪ್ರಾಕ್ಸಿಮೇಟ್ಲಿ ಇನ್ ಕೇಸ್ ಏನಾದ್ರು RCB ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿ ಏನಾದ್ರು ಫೈನಲ್ಸ್ ಹೋಗ್ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 14 ದಿನ ಸಿಗುತ್ತೆ ಎಲ್ಲ ದಿನಗಳೆಲ್ಲ ತೆಗೆದು ಅಂದರೆ ಇಂಡಿಯನ್ ಟೀಮ್ಗೆ ಬಂದಿವ್ರು ಪ್ರಾಕ್ಟೀಸ್ ಮಾಡೋದನ್ನ ಅದು ಇದೆಲ್ಲ ತೆಗೆದು ಒಂದು 12ರಿಂದ 14 ದಿನ ಸಿಗ್ಬೋದು ಇಷ್ಟರಲ್ಲಿ ಏನು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಅಪ್ರಾಕ್ಸಿಮೇಟ್ಲಿ ಒಂದು 2-3 ಮ್ಯಾಚ್ನ ಆಡ್ಬೋದು ಇವರು ಈ 14 ದಿನದಲ್ಲಿ ಇಷ್ಟರಲ್ಲಿ ಏನು ಪ್ರಾಕ್ಟೀಸ್ ಮಾಡೋದಕ್ಕಾಗುತ್ತೆ ಇವರು ಹಂಗೆ ಹಿಂಗೆ ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ ಒಟ್ಟಿನಲ್ಲಿ ಏನಾದ್ರು ಪ್ಲೇ ಆಫ್ಸ್ಗೆ ಏನಾದ್ರು ಕ್ವಾಲಿಫೈ ಆಗಿಲ್ಲ ಅಂತಂದರೆ ಅವಾಗ 100% ಒಂದು 20 ದಿನ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ ಅವಾಗ ಶೋರಾಗಿ ಹೋಗ್ಬಿಟ್ಟಲ್ಲಿ ಹೆವಿ ಡ್ರಿಲ್ನ ಮಾಡ್ಬೋದು ವಿರಾಟ್ ಕೊಹ್ಲಿ ಆ ಸ್ವಿಂಗಿಂಗ್ ಬಾಲ್ಗೆ ಸೀಮಿಂಗ್ ಕಂಡೀಷನ್ಸ್ನ ಕರೆಕ್ಟಾಗಿ ಅಡ್ಯಾಪ್ಟ್ ಆಗಿ ಆ ಒಂದು ವೀಕ್ನೆಸ್ ಏನಿದೆ ವಿರಾಟ್ ಕೊಹ್ಲಿ ಔಟ್ಸೈಡ್ ಆಫ್ ಸ್ಟಂಪು ಔಟ್ಸೈಡ್ ಆಫ್ ಆ ಒಂದು ವೀಕ್ನೆಸ್ ಏನಿದೆ ಸೊ ಅದನ್ನು ಇಲ್ಲಿ ಏನಾದರೂ ಪರಿಹಾರ ಕಂಡ್ಕೊಬೋದು ಅಲ್ಲಿ ಹೋಗ್ಬಿಟ್ಟು ಇಂಗ್ಲೆಂಡ್ ಕಂಡೀಷನ್ಸ್ ಡಿಫ್ರೆಂಟ್ ಆಗಿರುತ್ತೆ ಸಿಕ್ಕಾಪಟ್ಟೆ ಸ್ವಿಂಗ್ ಆ್ಯಂಡ್ ಸೀಮಿಂಗ್ ಕಂಡೀಷನ್ಸ್ ಇರುತ್ತೆ ಇಲ್ಲಿ ಇವರು ಒಂದು ಸ್ವಲ್ಪ ದಿನ ಮುಂಚೆ ಹೋಗ್ಬಿಟ್ಟು ಕೌಂಟಿ ಚಾಂಪಿಯನ್ಶಿಪ್ನ ಆಡ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ನ ಮಾಡಿಕೊಂಡು ಕಂಡೀಷನ್ಸ್ಗೆ ಅಡ್ಯಾಪ್ಟ್ ಆಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಅಡ್ಯಾಪ್ಟ್ ಆಯಿತು ಅಂದರೆ ಬೇರೆಯವ್ರು ಕಂಪೇರ್ ಮಾಡ್ತಾರೆ ಇವ್ರು ಸಖತ್ತಾಗಿ ಅಡ್ಯಾಪ್ಟ್ ಆಯಿತು ಅಂತ ಅಂದರೆ ಇವ್ರು ಚೆನ್ನಾಗೇ ಆಡ್ಬೋದು ಈ ಸೀರೀಸಲ್ಲಿ ಅನ್ನೋ ಥರ ಎಲ್ಲರೂ ಥಿಂಕ್ ಮಾಡ್ತಾಯಿದ್ದಾರೆ ಆ್ಯಂಡ್ ಗಂಭೀರ್ ಅಣ್ಣ ಎಲ್ಲರೂ ಹೇಳಿರೋ ಹಾಗೇ ಡೊಮ್ಯಾಸ್ಟಿಕ್ನ ಆಡಬೇಕು ಅನ್ನೋ ಥರನೇ ಸುಮಾರು ಜನ ಹೇಳಿರೋದು ಸೊ ಅದಕ್ಕೋಸ್ಕರ ಡೊಮ್ಯಾಸ್ಟಿಕ್ ಆಡೋದಕ್ಕೆ ಏನೋ ಒಪ್ಕೊಂಡಿದ್ದಾರಂತೆ ಬಟ್ ಅದೇ IPL ಮೇಲೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಅನ್ನೋ ಥರ ಅಪ್ಡೇಟ್ ಅಂತೂ ಬರ್ತಾ ಇದೆ ಏನು ಇವಾಗ IPL ಮುಗಿದ ತಕ್ಷಣ ಇವಾಗ 25ನೇ ತಾರೀಕು IPL ಮುಗಿಯುತ್ತೆ ಅಂತಂದ್ರೆ ಪಟ್ಟಣ ಓಡಾಡ್ಬಿಡ್ತಾರೆ ಅನ್ನೋ ಅದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಕೌಂಟಿ ಚಾಂಪಿಯನ್ಶಿಪ್ನ ಆಡೋದಕ್ಕೆ ಸೊ ಅಲ್ಲೂ ಸ್ವಲ್ಪ ಟೈಮ್ ತೊಗೊತಾರೆ ಗೊತ್ತಿರೋದು ನಿಮಗೆ ವಿರಾಟ್ ಕೊಹ್ಲಿ ಅವರು ಯಾವ ಥರ ಟೈಮ್ ತೊಗೊಂಡು ಬರ್ತಾರೆ ಅಂತ ಇನ್ಫ್ಯಾಕ್ಟ್ IPLಗೆ ಒಂದು ವಾರ ಅಥವಾ 1.5 ವಾರ ಇರೋ ಥರ ಬರ್ತಾರೆ ಇನ್ನು ಟೆಸ್ಟ್ ಸೀರೀಸ್ಗೆ ನಾವು ಒಂದು 25 ದಿನ ಮುಂಚೆ ಹೋಗ್ತಾರೆ 25 ದಿನ ಮುಂಚೆ ಹೋಗ್ತಾರೆ ಅಂತಂದರೆ ಇದು ನಂಬ ಅಂತ ಮಾತಾಗೋರೋ ಅನ್ನೋ ಥರ ಕೇಳ್ತೀರಾ ಹೌದು ನಂಬುವಂಥ ಮಾತಾಗಲೇಬೇಕು ಏನಕ್ಕೆ ಅಂತಂದರೆ ಅಡ್ಯಾಪ್ಟ್ ಮಾಡ್ಕೋಬೇಕು ಇರೋ ಆ ಸಿಚುವೇಶನ್ಗೆ ಕಂಡೀಷನ್ಗೆ ಅಂತಂದರೆ ಕಷ್ಟ ಎಕ್ಸ್ಟ್ರಾ ಎಫರ್ಟು ಹಾಕಲೇಬೇಕು ಕಷ್ಟ ಆದ್ರೂ ಸಹ ಇದನ್ನು ಸುಮಾರು ಜನ ಆಲ್ರೆಡಿ ಹಾಕಿದ್ದಾರೆ ಬೆನ್ ಸ್ಟೋಕ್ಸ್ ಅವರು ತೊಗೊಳ್ಳಿ ಅವರು IPLನೇ ಸ್ಕಿಪ್ ಮಾಡಿದ್ರು ಪ್ಯಾಟ್ ಕಮಿನ್ಸ್ನ ತೊಗೊಳ್ಳಿ ಅವರು ಕೂಡ 2023 IPLನೇ ಸ್ಕಿಪ್ ಮಾಡಿದ್ರು ನಾನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಪ್ರಿಪೇರ್ ಆಗಬೇಕು ಅಂತ ಆ್ಯಂಡ್ ಅದನ್ನು ಗೆದ್ದು ಕೂಡ ತೋರಿಸಿದ್ರು ಪ್ರಿಪೇರ್ ಆಗಿಬಿಟ್ಟು ಬಟ್ IPLನ ಮಿಸ್ ಮಾಡ್ಕೊತೀರಾ ಅಂತ ನನಗೆ ಕೇಳಿದ್ರೆ IPLನ 100% ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಸೀನೇ ಇಲ್ಲ ಗುರು ಸೀನೇ ಇಲ್ಲ 25ನೇ ತಾರೀಕು ಮುಗಿಸ್ಕೊಂಡೇ ಓಡ್ತಾರೆ ಹೊರತು ಫೈನಲ್ಸ್ನ ಮುಗಿಸ್ಕೊಂಡು ಇನ್ ಕೇಸ್ RCB ಕ್ವಾಲಿಫೈ ಆಗಿ ಏನೋ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಅವ್ರಿಗೆ ಈಸಿಯಾಗಿ ಹೋಗ್ಬಿಡುತ್ತೆ ಆರಾಮಾಗಿ ಹೋಗಾಡ್ಬೋದು ಅಪ್ಡೇಟ್ ಪ್ರಕಾರ ರಿಪೋರ್ಟ್ಸ್ ಪ್ರಕಾರ ಇಲ್ಲ ಅಂತಂದರೆ
IPLನ ಮುಗಿಸ್ಕೊಂಡು ಹೋಗ್ಬಿಟ್ಟು ಒಂದು 5 ದಿನ ಪರವಾಗಿಲ್ಲ, 5 ದಿನ ಕಮ್ಮಿ ಪ್ರಾಕ್ಟೀಸ್ ಸಿಕ್ಕರೂ ಸಾಕು. ಅವನ ಅಜ್ಜಿ ಪಿಂಡ 17 ವರ್ಷದಿಂದ ಕಾಯ್ತಾ ಇದ್ದೀವಿ ಇಲ್ಲಿ. 17 ವರ್ಷದ ಟ್ರೋಫಿಗೆಲ್ಲ ಮುಖ್ಯನ ಅಥವಾ ಇಲ್ಲಿ 5 ದಿನ ಮುಂಚೆ ಹೋಗ್ಯೋದು ಮುಖ್ಯನ? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಖಂಡಿತ ಆಡ್ತಾರೆ IPL ಯಾವುದೇ ಮ್ಯಾಚ್ನ ಮಿಸ್ ಮಾಡ್ಕೊಳ್ಳೋ ಅಂತ ಸೀನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಅಪ್ಡೇಟ್ಸ್ ಬರ್ತಾ ಇದೆ ಅಷ್ಟೇ. IPL ಪ್ಲೇ ಆಫ್ಸ್ಗೆ ಏನಾದ್ರು ಕ್ವಾಲಿಫೈ ಆದರು ಅಂತಂದರೆ RCB ಏನಾದ್ರು ಬಿಟ್ಕೊಂಡು ಕೊಡುತ್ತೆ ಅವ್ರನ್ನ, ಹೋಗಿ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹತ್ರ. ಅವೆಲ್ಲ ಸೀನೇ ಇಲ್ಲ. ವಿರಾಟ್ ಕೊಹ್ಲಿ ಇರಲೇಬೇಕು, ಇಲ್ಲಿ ಆಡ್ತಾರೆ IPL ಅಂತೂ ಮಿಸ್ ಮಾಡ್ಕೊಳ್ಳೋಂಥ ಮಾತೇ ಇಲ್ಲ. ಬಟ್ ಆದಷ್ಟು ಬೇಗ ಅಲ್ಲಿ ಹೋಗ್ಬಿಟ್ಟು ತಲುಪಿಬಿಟ್ಟು ಕೌಂಟಿ ಕ್ರಿಕೆಟ್ನ ಒಂಥರ ಬ್ಯಾಕ್ ಟು ಬ್ಯಾಕ್ ಆಗೋಗ್ಬಿಡುತ್ತೆ ವಿರಾಟ್ ಕೊಹ್ಲಿ. ಇಲ್ಲೊಂದು 2.5 ತಿಂಗಳು, ಆಮೇಲೆ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂಥರ ಅಲ್ಲೂ ಒಂದು 2 ತಿಂಗಳು 2.5 ತಿಂಗಳು ಆಗೋಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಒಂದು 5 ತಿಂಗಳು ಆಡ್ದಂಗೆ ಇರುತ್ತೆ, ವಿತೌಟ್ ರೆಸ್ಟ್ ಆಡ್ದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ 1 ತಿಂಗಳು ರೆಸ್ಟ್ ಸಿಕ್ಕಿರೋದು. ನೋಡೋಣ ಅದೇನು ಮಾಡ್ತಾರೆ ಅಂತ ವಿರಾಟ್ ಕೊಹ್ಲಿ ಅವರು. ಕೌಂಟಿ ಚಾಂಪಿಯನ್ಶಿಪ್ನ ಆ ಟೈಮಲ್ಲಿ ಆಡ್ತಾರಾ ಆಡೋದಿಲ್ವಾ ಅದು ಆ ಟೈಮ್ಗೆ ಗೊತ್ತಾಗುತ್ತೆ. ಕಾದ್ ನೋಡೋಣ. ನಿಮಗೇನು ಅನ್ಸುತ್ತೆ? ವಿರಾಟ್ ಕೊಹ್ಲಿ ಕೌಂಟಿ ಚಾಂಪಿಯನ್ಶಿಪ್ನ ಆಡಬೇಕಾ ಅಥವಾ ಬೇಡವಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.